ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾವು ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ಸೊ ಆಲ್ರೆಡಿ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 9:57 ಆಗಿದೆ. ಪಲಾವ್ ಮಾಡಿದ್ದೆ, ಬಟ್ ಪಾಪು ಪಲಾವ್ ತಿನ್ನಲ್ಲ, ಮ್ಯಾಗಿ ಬೇಕು ಅಂದ್ಲು. ಸೊ ಅವಳು ಬಾಯಲ್ಲೇ ಇವತ್ತು ಮಾತಾಡಿಸ್ತೀನಿ. ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ, ಅವಳೇ ಆನ್ಸರ್ ಮಾಡ್ತಾಳೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಅವಳನ್ನು ಮಾತಾಡ್ಸೋಣ ಬನ್ನಿ. ಪಾಪು, ಮ್ಯಾಗಿ ಇಷ್ಟನೋ ಇಲ್ಲ? ಆಯ್ತು, ಇಷ್ಟನೋ ಇಲ್ವೋ ಅಂತ. ಮ್ಯಾಗಿ ತಿನ್ನಬಾರ್ದು, ಗೊತ್ತಾ ನಿಂಗೆ? ತಿನ್ನಬಾರ್ದು, ಹೊಟ್ಟೆಲಿ ಹುಳ ಐತೆ. ನಿನ್ನ ಹೆಸ್ರೇನು? ಎಸ್ ಅಂದರೆ ಯಾರು? ಅಪ್ಪನ ಹೆಸ್ರೇನು? ಅಮ್ಮನ ಹೆಸರು? ನಿಮ್ದು ಯಾವ ಊರು? ಅಪ್ಪನೂರು ಯಾವುದು? ಚೆಲ್ಕೋಬಾರ್ದು. ಹಾಂ, ಅಪ್ಪನೂರು ನಮ್ಮೂರು ಗಂಗೂರು ಅಲ್ವ ಪಾಪ? ಮತ್ತೆ ಅಪ್ಪ ನಿಂಗೆ ಎಷ್ಟು ಇಷ್ಟ? ಸೀರಿಯಸ್ ಆಗಿ ಹೇಳ್ಬೇಕು, ನಿಜ ಹೇಳ್ಬೇಕು. ಅಷ್ಟಿಷ್ಟ. ಅಪ್ಪ ಎಲ್ಲ ಮಗಳೇ? ಹಾಂ, ಎಲ್ಲಿಗೋಯ್ತವ? ಯಾಕೆ ಹೋಯ್ತು ಮಗಳೇ ಮಾಮಿತಕ್ಕೆ? ಅವಳು ಇದಕ್ಕೆ ಆನ್ಸರ್ ಮಾಡಲ್ಲ, ಯಾರೇ ಕೇಳಿದ್ರು ಸೈಲೆಂಟ್ ಆಗಿ ಹೋಗ್ಬಿಡ್ತಾಳೆ. ಸೊ ನೋಡಿ, ನೀವೇ ನೋಡ್ತಾ ಇದ್ದೀರಾ, ಅವಳು ಆನ್ಸರ್ ಮಾಡ್ತಾ ಇಲ್ಲ. ಇಲ್ಲಿ ನೋಡು ಮಗಳೇ, ಇಲ್ಲಿ ತಿನ್ಕೊಂಡು ನೋಡು ಮಗಳು. ಅಪ್ಪ ನಿಂಗೆ ಏನೇನು ತಂದ್ಕೊಡ್ತಿತ್ತು? ಚಿನ್ನು ಯಾಕೋ ಮಾತಾಡ್ತಾ ಇಲ್ಲ ಗೈಸ್ ಅವಳು. ಚಿನ್ನು, ನಾವು ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿ ಇದ್ದಿದ್ದು ಪಾಪ? ಕೃತು, ಇಲ್ಲಿ ನೋಡಮ್ಮ, ಆಟ ಮಾಡ್ತಿದ್ದಾಳೆ ಗೈಸ್, ಹೇಳ್ತಾ ಇಲ್ಲ. ನೋಡೋಣ ಚಿನಿ, ನಾವು ಯಾವ ಏರಿಯಾದಲ್ಲಿ ಇದ್ದಿದ್ದು ಬೆಂಗಳೂರಲ್ಲಿ? ಹೇಳ್ಬೇಕು, ಗೊತ್ತಿಲ್ಲ ನಿಂಗೆ? ಮರ್ತ್ಕೊಂಡಿದ್ದೀರಾ? ಅಪ್ಪ ಏನು ಕೆಲಸ ಮಾಡ್ತಿದ್ದು ಪಾಪ? ಅಪ್ಪ ನಾವೆಲ್ಗೆ ಹೋಗವು ಅಪ್ಪಂಗೆ ತಿಂಡಿ ಕೊಡೋಕ್ಕೆ? ಹೋಟ್ಲು? ಅಪ್ಪಂದು ಹೋಟ್ಲು ಇತ್ತಾ? ನೀನು ಅಪ್ಪ ನಿಂಗೆ ಹೋಟ್ಲಲ್ಲಿ ಏನು ಕೊಡೋದು ತಿನ್ನಕ್ಕೆ? ಇಡ್ಲಿ, ದೋಸೆ. ನಿನ್ನ ಫೇವ್ರೇಟ್ ತಿಂಡಿ ಯಾವುದು? ನಿಂಗೆ ಯಾವ್ದು ಇಷ್ಟ? ದೋಸೆ ಇಷ್ಟ. ಅಪ್ಪಂಗೂ ದೋಸೆ ಇಷ್ಟ. ನಿಂಗೆ ಹಾಫ್ ಬಾಯ್ಲ್ ತಿನ್ನೋದು ಪಾಠ ಮಾಡಿದ್ದು ಯಾರು ಮಗಳೇ? ಹೆಂಗೆ ತಿನ್ನೋದು ಹಾಫ್ ಬಾಯ್ಲ್ನ? ಅಪ್ಪ ಪಾಠ ಮಾಡಿದ್ದ ನಿಂಗೆ? ಅಪ್ಪ ನಿನ್ನ ಏನಂತ ಕರೆಯೋದು ಮಗಳೇ ಪ್ರೀತಿಯಿಂದ? ಸುಬ್ಬಿ ಅಂತ. ಸುಬ್ಬಿ, ಏನೇ ಮಾಡ್ತಿದೀಯ ಸುಬ್ಬಿ ಅಂತ ಕರೆಯೋದು. ಕರೆಕ್ಟ್ ಮಗಳು, ಮರ್ತ್ಕೋಬಾರ್ದು ಅಪ್ಪನ. ಮತ್ತೆ ಇನ್ನೇನು ಕರೆಯೋದು ಪ್ರೀತಿಯಿಂದ? ಇನ್ನೊಂದು ಕರೆಯೋದಲ್ಲ, ಇನ್ನೊಂದು ಹೆಸರು? ಚಿನ್ನಮ್ಮ ಅಂತ. ಅಪ್ಪ ನಿಂಗೆ ತಿನ್ನಕ್ಕೆ ಏನೇನು ತಂದ್ಕೊಡೋದು ಮಗಳು? ಅಂತ ಅಪ್ಪ ನಿನ್ನ ಹೆಂಗೆ ಕಿಟ್ಲೆ ಮಾಡೋದು, ಹೆಂಗೆ ಗೋಳು ಇಕ್ಕೊಳ್ಳೋದು? ಹಂಗಂದ್ರೆ ಅರ್ಥ ಆಗಲ್ಲ, ಬಾಯ್ಬಿಟ್ಟು ಹೇಳ್ಬೇಕು. ಹಂಗಂದ್ರೆ ಚಕ್ರಗಳೇ ಕೊಡೋದಾ? ಆಮೇಲಿಂದ ನಿನ್ನ ಮಲಗಿದಾಗ ಏನು ಮಾಡೋದು ಅಪ್ಪ ಕೀಟ್ಲೆನ? ಆಗ ನೀನು ಏನಂತ ಬೈವೆ ಅಪ್ಪನ? ಆಗ ನೀನು ಏನಂತ ಬೈವೆ ಅಪ್ಪನ? ಹಾಂ, ಆಮೇಲೆ ಇನ್ನೊಂದು ಬೈವಲ್ಲ? ಅಯ್ಯೋ, ಇವಳು ಹೊಸಿ ಕೀಟ್ಲೆ ಮಾಡ್ತಿರಲ್ಲ. ಇವಳು ಏನಂತ ಕರೀತಿದ್ಲು ಗೊತ್ತಾ ಫ್ರೆಂಡ್ಸ್? ಕೀಟ್ಲೆ ಅಂತ ಕರೆಯೋಳು. ನೀನು ಅಪ್ಪನ ಕೀಟ್ಲೆ ಅಂತ ಕರಿತಿತ್ತಿಲ್ವಾ ಸೀನಾ? ಮತ್ತೆ ಮರ್ತ್ಕೊಂಡಿದ್ದೀರಿ. ಈಗ ಅಪ್ಪ ಇಲ್ಲ ಮಗಳೇ, ಇಲ್ಲಿ ನೋಡು, ಅಮ್ಮನ ನೋಡು. ಅಪ್ಪ ಮಾಮಿ ತವ ಏನು ಮಾಡ್ತದೆ?
ನಂಗೆ ಅಮ್ಮಂಗೆ ಅಪ್ಪ ಮಾಮಿ ತವ್ ನೋಡ್ತಿರ್ತಾನೆ ನನ್ನ ನಿನ್ನ ಡೈಲಿ ಬೆಳಗ್ಗೆ ಸಲ ಎದ್ದಾಗ ಏನು ಮಾಡ್ತೀರಿ ನೀವು? ಅಪ್ಪನ ಹತ್ರ ಕೇಳ್ಕೊತಿರ್ತಾನೆ. ಅಪ್ಪ ಮಾಮಿ ತವ್ ನಿನ್ನ ನೋಡ್ತಿರ್ತಾನೆ. ಅಪ್ಪಂಗೆ ಏನಂತ ಹೇಳ್ತೀರಿ ಪ್ರೀತಿಯಿಂದ? ಅಪ್ಪನ ನಿನ್ ಮರ್ತ್ಕೋಬಾರ್ದು ಕಂದ. ಸೊ ಗೈಸ್, ನೀವೇ ಕೇಳಿದ್ರಲ್ಲ ಪಾಪು ಬಾಯಿಲಿ, ನಾನು ಇದನ್ನೇನೋ ಹೇಳ್ಕೊಟ್ಟಿಲ್ಲ. ಸೊ ಲೈವಾಗೇ ವೀಡಿಯೋ ಮಾಡ್ತಾ ಇರೋದು. ಅವಳು ತಿಂಡಿ ತಿಂತಿದ್ದಾಳೆ. ಇದನ್ನೊಂದು ವ್ಲಾಗ್ ಥರ ಮಾಡೋಣ, ಅವ್ರ ಅಪ್ಪಂದು ಅವಳ್ದು ಏನೇನು ನೆನಪಿದೆ ಎಲ್ಲನೂ ಹೇಳೋಣ ಅಂತ ಅಂದ್ಕೊತಾ ಇದ್ದೆ. ಸೊ ಇವತ್ತು ಟೈಮ್ ಆಯಿತು. ಅವಳನ್ನ ಕೇಳಿದೆ, ನೀವು ಫಸ್ಟು ನಾನು ವೀಡಿಯೋ ಮಾಡ್ತೀನಿ, ಅಪ್ಪನ ಬಗ್ಗೆ ಮಾತಾಡ್ತೀಯ ಅಂತ. ಹ್ಞೂ ಅಂತ ಇವತ್ತು ಒಪ್ಕೊಂಡ್ಳು. ಸೊ ಒಪ್ಕೊಂಡಿದ್ದಕ್ಕೆ ಇವತ್ತು ವ್ಲಾಗ್ನ ಮಾಡಿದೆ. ಒಂದೆರಡು ಸಲ ಕೇಳಿದಾಗ ನಾನು ಮಾತಾಡಲ್ಲ, ನಾನು ವೀಡಿಯೋಗೆ ಬರಲ್ಲ ಅಂದಿದ್ಲು. ಸೊ ನೋಡಿದ್ರೆ ಅವಳು ಅವ್ರ ಅಪ್ಪಂದನ್ನು ಯಾವುದೂ ಮರ್ತ್ಕೊಳ್ಳಲ್ಲ, ಇನ್ನೂ ನೆನ್ಪಿಟ್ಕೊಂಡಿದ್ದಾಳೆ. ಸೊ ನಾನು ಕೂಡ ಮರ್ತ್ಕೊಳ್ಳೋಕೆ ಬಿಡಲ್ಲ, ಅವಾಗವಾಗ ಹೇಳ್ತಿರ್ತೀನಿ ಅವಳಿಗೆ, ಈಗ ಚಿಕ್ಕವಳಲ್ವ, ಬೆಳೀತಾ ಬೆಳೀತಾ ಮರ್ತ್ಕೊತಾಳೆ ಅಂತ. ಸೊ ನಾನು ಯಾವಾಗ ಫ್ರೀಯಾಗಿರ್ತೀನಿ ಅಥವಾ ನಾನು ನೆನ್ಪು ಮಾಡಿಕೊಂಡು ಫೀಲಿಂಗಲ್ಲಿರ್ತೀನಿ, ಅವಾಗೆಲ್ಲ ಅವಳು ನನ್ನ ಜೊತೆ ಇದ್ದಾಗ ಹೇಳ್ತಿರ್ತೀನಿ. ಸೊ ಅವಳು ಡೈಲಿ ಅವ್ರ ಅಪ್ಪನ ಕೈ ಮುಗಿದ್ಬಿಟ್ಟು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತಾಳೆ. ಆ್ಯಂಡ್ ಐ ಲವ್ ಯು ಅಪ್ಪ ಅಂತ ಹೇಳ್ತಾಳೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಬಾಯ್.